ವೀಕ್ಷಕರೇ ನಮಸ್ತೆ. ನೀವೆಲ್ಲ ಕಾಯ್ತಿರುವಂತಹ ಟೈಮ್ ಅಂದರೆ ಶನಿವಾರ ಯಾವಾಗ ಬರುತ್ತೆ, ಶನಿವಾರ ಆದರೆ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಿ ಅಂತ ನನಗೂ ಕೂಡ ಗೊತ್ತಾಯಿತು. ಯಾಕಂದರೆ ರಿಷಾಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಗಿಲ್ಲಿಗೆ, ಅದಕ್ಕೆ ಯಾರೂ ಕೂಡ ಕಳಪೆಯಲ್ಲಿ ಅವ್ರ ಹೆಸರನ್ನ ತಗೊಳ್ಳೇ ಇಲ್ಲ. ಒಬ್ಬರು ಇಬ್ಬರು ರಿಷಾನ ತಗೊಂಡ್ರು, ಬಟ್ ಅವರು ಕೊಟ್ಟಿರೋ ಕಾರಣ ಬೇರೆ. ಜೋರಾಗಿ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಮೂಗು ತೋರಿಸ್ತಾರೆ ಅಂತೇಳ್ಬಿಟ್ಟು ಮಾತಾಡಿದ್ರು. ಆದರೆ ಯಾರೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದನ್ನು ಮಾತಾಡಲೇ ಇಲ್ಲ. ಅದ್ರ ಜೊತೆಗೆ ಕಳಪೆ ಅಂದರೆ ಒಂದು ವಾರದ ಯೋಚನೆ ಮಾಡಿ ಕಳಪೆನ ಕೊಡಬೇಕು. ಅಂದರೆ ಒಂದು ವಾರ ಏನೆಲ್ಲ ಆಯಿತು ಅದನ್ನು ಯೋಚನೆ ಮಾಡಿ ಕಳಪೆ ಕೊಡಬೇಕು. ಬಟ್ ಯಾರೂ ಕೂಡ ಒಂದು ವಾರ ಆಗಿರೋದನ್ನು ಯೋಚನೆ ಮಾಡಿ ಕಳಪೆ ಕೊಡಲೇ ಇಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ಟಾರ್ಗೆಟ್ ಮಾಡಿ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ. ಫಸ್ಟ್ ಒಬ್ಬರು ಇಬ್ಬರು ಏನು ಕಳಪೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಅದೇ ರೀಸನ್ಗಳನ್ನೇ ಹೇಳ್ತಾ ಕಳಪೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ಆಯಿತು, ಹೋಲ್ ಸೀಸನ್ ಆಯಿತು, ಎಲ್ಲ ಸತಿ ಅದೇ ಆಗ್ತಾ ಇರೋದು. ಸುದೀಪ್ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು. ನಿಮಗೇನು ಅನಿಸುತ್ತೆ, ಒಂದು ವಾರದ ಆಟ ನೋಡಿ ಕಳಪೆ ಕೊಡಿ ಅಂತ ಹೇಳಿದ್ರು. ಬಟ್ ಯಾರೂ ಕೂಡ ಆ ರೀತಿ ಮಾಡಲಿಲ್ಲ. ಅದೇ ರೀತಿ ಎಲ್ಲರೂ ಕೂಡ ಕಳಪೆ ಕೊಟ್ಟು 8 ಓಟ್ನಿಂದ ಗಿಲ್ಲಿಯವರು ಜೈಲಿಗೆ ಹೋದರು ಅಂತಲೇ ಹೇಳ್ತೀನಿ. ಇದು ಟಾರ್ಗೆಟ್ ಆಯಿತಾ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಈ ಬಿಗ್ ಬಾಸ್ ಮನೆಯಲ್ಲಿ ಏನಪ್ಪ ಅಂತಂದರೆ ಗಿಲ್ಲಿ ಇಲ್ಲ ಅಂದರೆ ಇಲ್ಲ. ಇವಾಗಿನ ಸಿಚುವೇಷನಲ್ಲಿ ಗಿಲ್ಲಿ ಇಲ್ಲ ಅಂದರೆ ಆಟನೇ ಇಲ್ಲ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಆಟ. ಬಟ್ ಗಿಲ್ಲಿ ಎಂಟರ್ಟೈನ್ಮೆಂಟ್ ಈಗ ಕಳಪೆ ಕೊಟ್ಟರು, ಅಕಸ್ಮಾತ್ ಅವನೇನಾದರೂ ಎಂಟರ್ಟೈನ್ ಮಾಡಲಿಲ್ಲ, ಇಲ್ಲಾಂದರೆ ಕೆಲವೊಂದು ಅಪಹಾಸ್ಯ ಆಗಿರ್ಬೋದು, ಕೆಲವೊಂದು ಏನೇನು ಮಾಡಲಿಲ್ಲ ಅಂತಂದರೆ ಆ ಶೋನೇ ಆಗಲ್ಲ. ಅದೇ ರೀತಿ ನೋಡೋರು ಕೂಡ ಯಾರೂ ನೋಡಲ್ಲ ಅಂತ ಹೇಳ್ಬೋದು. ಅವಾಗ ಏನಾಗುತ್ತೆ ಹೇಳಿ, TRP ಬಿದ್ದೋಗುತ್ತೆ. ಅದೇ ರೀತಿ ಮತ್ತೆ ಏನು ಮಾಡಬೇಕು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇರೋರಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂದರೆ 4 ರಿಂದ 5 ಜನ ಅಂತ ನನಗನ್ಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ? ನಿಮಗೆ ಯಾರು ಚೆನ್ನಾಗಿ ಆಡ್ತಾಯಿದ್ದಾರೆ ಅಂತ ಕಮೆಂಟ್ ಮಾಡಿ. ಇವಾಗ ನೋಡೋದಾದರೆ ಕಳಪೆ ಅಥವಾ ಉತ್ತಮನ ಯಾರೂ ಕೂಡ ಮನೆಯವರು ಚರ್ಚೆ ಮಾಡಬಾರ್ದು ಅಂತೇಳ್ಬಿಟ್ಟು ರೂಲ್ಸೇ ಇದೆ. ನಿಮಗೂ ಕೂಡ ಗೊತ್ತಿದೆ. ಮುಂಚೆ ದಿನ ಆಗಿರೋದು ಕಳಪೆ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಿಮಗೆ ಏನು ಅನಿಸುತ್ತೆ ಅದನ್ನ ಹೋಗ್ಬಿಟ್ಟು ಕಳಪೆ ಬಗ್ಗೆ ಮಾತಾಡಬೇಕು. ಬಟ್ ಇಲ್ಲಿ ಏನಾಗಿತ್ತು ಅಂದರೆ ಹಿಂದಿನ ದಿನ ಮಾತಾಡಿದ್ದಾರೆ. ಅಶ್ವಿನಿ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಇವರೆಲ್ಲ ಕಳಪೆ ಬಗ್ಗೆ, ಕಳಪೆ ಅವನೇ ಆಗ್ತಾನೆ ನೋಡು, ಕಳಪೆ ಅವನಿಗೆ ಕೊಡ್ತೀನಿ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಮಾತಾಡಿರೋದೆಲ್ಲ ಲೈವಲ್ಲಿ ಬಂದಿದೆ. ಬಟ್ ಎಪಿಸೋಡಲ್ಲಿ ಬಂದಿಲ್ಲ, ಲೈವಲ್ಲಿ ಬಂದಿದೆ. ಇದಕ್ಕೋಸ್ಕರ ಟಾರ್ಗೆಟ್ ಮಾಡಿ ಗಿಲ್ಲಿಗೆ ಕಳಪೆ ಕೊಟ್ಟಿರೋದಂತೂ ನಿಜ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಅವರು ಕೂಡ ಒಂದು ಸ್ವಲ್ಪ ಕಾಮಿಡಿ ಮಾಡೋ ಬರದಲ್ಲಿ ಬೇರೆನ ಗಲಾಟೆ ಆಗಿರ್ಬೋದು, ಬೇರೆಯವ್ರನ್ನ ಗೋಳುಕೊಳ್ಳೋದಾಗಿರ್ಬೋದು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದೇ ಅದಿಲ್ಲ ಅಂದರೆ ಮತ್ತೆ ಇಲ್ಲ. ಓಕೆ, ಇವಾಗ ಗಿಲ್ಲಿ ಅದನ್ನೂ ಮಾಡಿರಲಿಲ್ಲ ಅಂದರೆ ಇರೋದೇ ಸಪ್ಪೆ, ಬಿಗ್ ಬಾಸೇ ಸಪ್ಪೆ ಆಲ್ರೆಡಿ. ಇನ್ನೂ ಸಪ್ಪೆ ಆಗಿಬಿಟ್ಟು ಯಾರೂ ಕೂಡ ನೋಡ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವತ್ತಿನ ಎಪಿಸೋಡ್ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ನಿಮಗೆಲ್ಲ ಗೊತ್ತಿರೋ ಹಾಗೇ ಕ್ಲಾಸ್ ತಗೊಳ್ತಾರೆ, ಅದಂತೂ ನಿಜ. ಎಲಿಮಿನೇಟ್ ಆಗ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ಯಾಕಂದರೆ ಎಲಿಮಿನೇಷನ್ ಲಿಸ್ಟಲ್ಲಿ ರಿಷಾ ಅಂತೂ ಇಲ್ಲವೇ ಇಲ್ಲ. ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ರಿಷಾ ಎಲಿಮಿನೇಷನ್ ಲಿಸ್ಟಲ್ಲಿ ಬರ್ತಾಳೆ, ಅವ್ರಿಗೆ ವೋಟಿಂಗ್ ಕಡಿಮೆ ಬರುತ್ತೆ, ಹೇಗೋ ಇದನ್ನು ಕೂಡ ಮಾಡಿಬಿಟ್ಟಿದ್ದಾರೆ, ಏನಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅದ್ರ ಜೊತೆಗೆ ಹೋಗ್ಬಿಡ್ತಾರೆ, ಈ ಮನೆಯಿಂದ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅಂದ್ಕೊಂಡಿದ್ವಿ. ಅದೇನು ಟಾಸ್ಕ್ ಅಂತ ಕೊಟ್ಟರು, ಆ ಟಾಸ್ಕು ಏನು ಮನೆಯಿಂದ ಲೆಟ್ರ್ ಬರುತ್ತಂತೆ, ಅದು ಆಯ್ಕೆ ಮಾಡ್ಕೋಬೇಕಂತೆ, ಅದರಿಂದ ಅವ್ರು ಉಳಿತಾರಂತೆ. ಬೇರೆಯವ್ರನ್ನ ಅಲ್ಲ, 7 ಜನ ರಿಷಾಗೆ 7 ಜನರನ್ನು ಕೊಟ್ಟಿದ್ದಾರೆ. ಮಸಿ ಬೆಳೆದಿರ್ತಾರೆ. ಅದಲ್ಲದೆ ಮುಂಚೆನೇ ಹೇಳ್ತಾರೆ ಬಿಗ್ ಬಾಸ್ ಅವರು, ನಿಮಗೆ ನಿನ್ನೆ ಮಸಿ ಬೆಳೆದವರು 7 ಜನ, 9 ಜನರಲ್ಲಿ 7 ಜನರ ಇದೆ ಏನೋ ಲೆಟ್ರ್ ಇದೆ, ಅದರಲ್ಲಿ ಇಬ್ಬರನ್ನ ನೀವು ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಸಿಗಲ್ಲ, ಲೆಟ್ರ್ ಸಿಗಲ್ಲ, ಮತ್ತು ಇಮ್ಯುನಿಟಿ ಸಿಗಲ್ಲ ಅಂತಂದರು. ಬಟ್ ಆಬ್ವಿಯಸ್ಲಿ ಯಾರಾದರೂ ಆಯಿತು, ಇಬ್ಬರನ್ನಂತೂ ಮಾಡೇ ಮಾಡ್ತಾರೆ, ಅದಂತೂ ಹಾಗೇ ಆಗುತ್ತೆ. ಬಟ್ ರಿಷಾ ಮಾಡಿದ ಮೇಲೂ ಕೂಡ ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬೋದಾಗಿತ್ತು, ಅದನ್ನಂತೂ ಮಾಡಲೇ ಇಲ್ಲ. ಅದೆಲ್ಲನೂ ಕೂಡ ಇವತ್ತು ಕ್ಲಾಸ್ ನಡೆಯುತ್ತೆ ನನಗೆ ಅನಿಸಿದ ಮಟ್ಟಿಗೆ. ಬಟ್ ಫಸ್ಟ್ ತಗೊಳ್ಳೋದೇ 2 ನಿಮಿಷ ಮಾತಾಡ್ತಾರೆ, ಆಮೇಲೆ ಕ್ಲಾಸ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ವಾರ ಯಾರು ಹೋಗ್ತಾರೆ ಯಾರು ಹೋಗ್ತಾ ಇಲ್ಲ ಗೊತ್ತಾಗಲ್ಲ. ಬಟ್ ಎಲಿಮಿನೇಷನ್ ಲಿಸ್ಟಲ್ಲೇ ಇಲ್ಲ ರಿಷಾ. ಬಟ್ ಈ ವಾರ ಕಳಿಸ್ತಾರಾ ಇಲ್ವಾ ಅಂತೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಧ್ರುವಂತಿದ್ದಾರೆ, ಅದೇ ರೀತಿ ಧ್ರುವಂತ್ ಹೋಗ್ಬೋದು, ಇಲ್ಲ ಚಂದ್ರಪ್ರಭಾ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ನಿಮಗೆ ಯಾರು ಹೋಗ್ಬೋದು ಈ ವಾರ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಯಾರಿಗೆ ಗಿಲ್ಲಿಗೆ ಕೊಟ್ಟಿದ್ದು ಜೈಲಿವಾಸ ಕಳಿಸಿದ್ದು ಸರಿನಾ ತಪ್ಪ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕೋ ಅಶ್ವಿನಿ ಅವರು ಸೇಫ್ಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇರೆಯವ್ರನ್ನ ನೀನು ಹೋಗು, ನೀನು ಮಾತಾಡು ಅಂತೇಳ್ಬಿಟ್ಟು ಅವ್ರಿಗೆ ಹಿಂದ್ಗಡೆಯಿಂದ ಪ್ರವೋಕ್ ಮಾಡಿ ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರಾ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಕಾದು ನೋಡೋಣ. ಅದೇ ರೀತಿ ಕಿಚ್ಚನ ಚಪ್ಪಾಳೆ, ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಬಟ್ ಕೊಡಲ್ಲ ನನಗನ್ಸಿದ ಮಟ್ಟಿಗೆ. ಇವತ್ತು ಈ ವಾರ ಯಾರಿಗೂ ಕಿಚ್ಚನ ಚಪ್ಪಾಳೆ ಕೊಡಲ್ಲ ಅಂತ ನನಗನ್ಸುತ್ತೆ. ಕೊಟ್ಟರೆ ಧನುಷ್ ಕೊಡ್ಬೋದು. ಬಟ್ ಈ ವಾರ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಬಟ್ ಕ್ಯಾಪ್ಟನ್ಸಿ ಮಾಡೋ ಅಂಥದ್ದು ಏನೂ ಇರಲಿಲ್ಲ ಈ ವಾರಕ್ಕೆ. ಆಟಗಳಿರಲಿಲ್ಲ, ಏನೂ ಇರಲಿಲ್ಲ. ಮಾತುಗಳ ಜಗಳದಲ್ಲಿ ಏನಾರು ಸ್ಟ್ಯಾಂಡ್ ತೊಗೊಳ್ಳೋದಾಗಿರ್ಬೋದು, ಯಾವುದೂ ನನಗೆ ಕಾಣಿಸ್ಲಿಲ್ಲ. ಬಟ್ ಡೌಟು. ಬಟ್ ಈ ವಾರ ಯಾರಿಗೂ ಕಿಚ್ಚನ ಚಪ್ಪಾಳೆ ಇಲ್ಲ ಅಂತ ನನಗನ್ಸುತ್ತೆ.
ಅದ್ರ ಜೊತೆಗೆ ರಕ್ಷಿತಾದ ಈ ವಾರ ಚೆನ್ನಾಗಿ ಆಟ ಆಡಿದ್ರು, ಬಟ್ ಅವ್ರಿಗೂ ಕೂಡ ಸಿಗಲಿಲ್ಲ, ರಾಶಿಕಾಗೂ ಲೆಟ್ರ್ ಸಿಗಲಿಲ್ಲ. ಬಟ್ ಈ ವಾರ ಸಪ್ಪೇರಿ ಏನೇ ಹೇಳಿ ಆಟನೂ ಕೊಡಲಿಲ್ಲ, ಈ ಕಡೆ ಎಮೋಷ್ನಲ್ ಆಗಿ ತಗೊಳಕ್ಕೆ ಹೋದರು ಈ ವಾರನ. ಬಟ್ ಅದು ಯಾಕೋ ವರ್ಕೌಟ್ ಆಗಿಲ್ಲ ಅಂತ ನನಗನ್ಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಕಿಚ್ಚನ ಚಪ್ಪಾಳೆ, ಅದೇ ರೀತಿ ಕಿಚ್ಚ ಕ್ಲಾಸ್ ತೊಗೊಂಡಿರೋದು ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಕಿಚ್ಚನ ಚಪ್ಪಾಳೆ ಯಾರೇ ಸಿಗಬೇಕು, ಅದೇ ರೀತಿ ಗಿಲ್ಲಿ ಕಳಪೆಗೆ ಹೋಗಿದ್ದು ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.